ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೈಕಮಾಂಡ್ ಸಭೆ ಬಳಿಕ ಆಕ್ಟಿವ್ ಆದ ವಿಜಯೇಂದ್ರ. ಅಶೋಕ್ ರಾಜ್ಯ ಪ್ರವಾಸಕ್ಕೆ ಮುಂದಾದ ರಾಜ್ಯಾಧ್ಯಕ್ಷ. ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ. ಎಸ್ಐಆರ್ ನೆಪದಲ್ಲಿ ಇಬ್ಬರೂ ನಾಯಕರಿಂದ ಪ್ರತಿ ಜಿಲ್ಲೆಗೂ ಪ್ರವಾಸವನ್ನ ಕೈಗೊಳ್ಳುವಂಥ ಚಿಂತನೆಯನ್ನ ನಡೆಸಲಾಗಿದೆ. ಸಂಘಟನೆಯ ಬಲಕ್ಕಾಗಿ ಪಕ್ಷವನ್ನು ಸಂಘಟಿಸುವಂಥ ನಿಟ್ಟಿನಲ್ಲಿ ಜಿಲ್ಲಾ ಮುಖಂಡರು ಕಾರ್ಯಕರ್ತರ ಜೊತೆಗೆ ಮೀಟಿಂಗ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ನೋಡಿ, 2028ರ ಚುನಾವಣೆಯ ತಯಾರಿಗಳು ಈಗಾಗಲೇ ಆರಂಭ ಆಗಿಬಿಟ್ಟಿದೆ. ಯಾವ್ಯಾವ ಕೆಲಸಗಳನ್ನು ಎಲ್ಲೆಲ್ಲಿ ಹೆಂಗೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರಗಳು ನಡೀತಾ ಇದೆ. ಮತ್ತಷ್ಟು ಆ್ಯಕ್ಟಿವ್ ಆಗ್ತವೆ ಈಗ ಪಕ್ಷಗಳು, ಪಕ್ಷದ ನಾಯಕರು, ಲೀಡರ್ಸ್ಗಳು. ಸುಮ್ಮನಿದ್ದವರೆಲ್ಲ ಇಲ್ಲದಿರುವಂಥ ವಿಚಾರಗಳನ್ನು ಕೆದಕಿ ಅದರಲ್ಲೂ ಕೂಡ ತಮ್ಮ ಪಕ್ಷವನ್ನು ವರ್ಚಸ್ಸಿಗೆ ತರುವಂಥ ನಿಟ್ಟಿನಲ್ಲಿ ಕೆಲಸಗಳನ್ನು ಈಗಾಗಲೇ ಆರಂಭ ಮಾಡಿಬಿಟ್ಟಿರ್ತಾರೆ. ಅಂಥದ್ದೇ ಕೆಲಸಗಳು ಒಂದೊಂದೇ ಪಕ್ಷಗಳಲ್ಲಿ ನಡೀತಾ ಇದೆ. ಈಗ ಬಿಜೆಪಿಯ ಸರದಿ ಹೈಕಮಾಂಡ್ ಸಭೆ ಬಳಿಕ ವಿಜೇಂದ್ರ ಅಶೋಕ್ ಆಕ್ಟಿವ್ ಆಗಿದ್ದಾರೆ. ರಾಜ್ಯ ಪ್ರವಾಸಕ್ಕೆ ಮುಂದಾಗ್ತಾ ಇರೋದಿಲ್ಲಿ BYV ಹಾಗೂ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ. ಎಸ್ಐಆರ್ ನೆಪದಲ್ಲಿ ಇಬ್ಬರೂ ನಾಯಕರಿಂದ ಪ್ರತಿ ಜಿಲ್ಲೆಗೂ ಪ್ರವಾಸವನ್ನ ಕೈಗೊಳ್ಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ರಾಕೇಶ್. ಎಲ್ಲೋ ಒಂದು ಕಡೆ ಹೈಕಮಾಂಡ್ ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಈ ನಾಯಕರು ಮತ್ತಷ್ಟು ಆಕ್ಟಿವ್ ಆದಂಗೆ ಕಾಣಿಸ್ತಾ ಇದೆ. ಅದರಲ್ಲೂ ಈ ಎಲ್ಲ ಜಿಲ್ಲೆ ಪ್ರವಾಸ ಕೈಗೊಂಡಿದ್ದಾರಲ್ಲ, ಇದು 2028ರ ಚುನಾವಣಾ ತಯಾರಿನಾ ಅಂತ? ಹೌದು ಅಮೃತ, ಬಿಜೆಪಿಯಲ್ಲಿ ಈಗ ನಾಯಕತ್ವದ ಬದಲಾವಣೆ ವಿಚಾರ ಮತ್ತು ನಾಯಕತ್ವ ಯಾರಿಗೆ ಸಿಗಬೇಕು ಅನ್ನುವಂಥ ವಿಚಾರದಲ್ಲಿ ಬಹಳಷ್ಟು ಚರ್ಚೆಗಳು ನಡೀತಾ ಇತ್ತು. ಹಾಲಿ ಇರುವಂತಹ ಇಬ್ಬರು ನಾಯಕರುಗಳ ವಿಚಾರದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಅಸಮಾಧಾನಗಳು ಪಕ್ಷ ವಲಯದಲ್ಲಿ ವ್ಯಕ್ತವಾಗಿತ್ತು. ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಒಂದಷ್ಟು ಮಂದಿ, ಹಾಗೆ ವಿಪಕ್ಷ ನಾಯಕರ ವಿಚಾರದಲ್ಲೂ ಮಗದೊಂದಷ್ಟು ಮಂದಿ ಬೇಸರವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಈಗ ಆ ಎಲ್ಲ ಹರ್ಡಲ್ಸ್ ಗಳನ್ನ ದಾಟಿ ಪಕ್ಷ ಸಂಘಟನೆ ಮತ್ತು ತಮ್ಮ ನಾಯಕತ್ವವನ್ನ ಪ್ರೂವ್ ಮಾಡುವ ನಿಟ್ಟಿನಲ್ಲಿ ಇಬ್ಬರು ನಾಯಕರು ಆಕ್ಟಿವ್ ಆಗಿ ಮುಂದುವರಿತಾ ಇದ್ದಾರೆ. ಸೊ ಕಳೆದ 2 ದಿವಸಗಳಿಂದ ರಾಜ್ಯ ಪ್ರವಾಸಕ್ಕೆ ಇಳಿದಿರುವಂತಹ ಇಬ್ಬರು ನಾಯಕರುಗಳು ಎಸ್ಐಆರ್ ನೆಪದಲ್ಲಿ ತಮ್ಮ ಕರ್ತವ್ಯ ಮತ್ತು ಪಕ್ಷ ಸಂಘಟನೆಯ ಕಾರ್ಯವನ್ನ ಬಹಳ ಚುರುಕಾಗಿ ಮಾಡ್ತಿದ್ದಾರೆ. ಸೊ ಇದಕ್ಕೆ ಕಳೆದ 2 ದಿವಸಗಳಲ್ಲಿ ಅವರು ನಡೆಸಿರುವಂತಹ ಪ್ರವಾಸಗಳೇ ಸಾಕ್ಷಿಯಾಗಿದೆ. ಒಂದು ಕಡೆ ಅಂದ್ರೆ ಉತ್ತರ ಕರ್ನಾಟಕ ಮತ್ತು ಕಲಬುರಗಿ ವಿಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಾಜ್ಯಾಧ್ಯಕ್ಷರು ಪ್ರವಾಸವನ್ನ ಮಾಡಿ ಎಸ್ಐಆರ್ ವಿಚಾರದಲ್ಲಿ ಪಕ್ಷವನ್ನ ಸಂಘಟನೆ ಮತ್ತು ಬಲಗೊಳಿಸುವ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ರೆ, ಹಳೆಮೈಸೂರು ಮತ್ತು ಚಾಮರಾಜನಗರ ಭಾಗದಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರು ಪಕ್ಷ ಸಂಘಟನಾ ಕಾರ್ಯಕ್ಕೆ ತೊಡಗಿಕೊಂಡಿದ್ದಾರೆ. ಎಸ್ಐಆರ್ ನ ವಿಚಾರವನ್ನ ಮುಂದಿಟ್ಟುಕೊಂಡು ಸಭೆ ಸಮಾರಂಭಗಳನ್ನ ಮಾಡಿಕೊಂಡು ಪಕ್ಷದ ತಳಮಟ್ಟದಲ್ಲಿರುವಂತಹ ವ್ಯವಸ್ಥೆಯನ್ನ ಬಲಪಡಿಸುವುದು, ಹಾಗೆ ಕಾರ್ಯಕರ್ತರಿಗೆ ಮೈತ್ರಿಯ ನಂತರದಲ್ಲಿ ಆಗಿರುವಂತಹ ಗೊಂದಲವನ್ನು ಪರಿಹರಿಸುವ ನಿಟ್ಟಿನಲ್ಲಿ ತೆಗೆದುಕೊಳ್ಬೇಕಾದಂತಹ ಕ್ರಮಗಳ ಬಗ್ಗೆಯೂ ಕೂಡ ಅವರು ವಿಶ್ವಾಸವನ್ನ ತೆಗೆದುಕೊಂಡು ಮನನ ಮಾಡುವಂತ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಸೊ ಹೀಗೆ ತಳಮಟ್ಟದಿಂದಲೇ ತಮ್ಮ ವ್ಯಾಪ್ತಿ ಮತ್ತು ವಿಸ್ತಾರವನ್ನ ಬಲಪಡಿಸಿಕೊಡುವುದರ ಮುಖಾಂತರ ಮುಂದಿನ ಚುನಾವಣೆಯ ಹೊತ್ತಿಗೆ ಪಕ್ಷವನ್ನ ಮತ್ತಷ್ಟು ಬಲಪಡಿಸುವಂತ ನಿಟ್ಟಿನಲ್ಲಿ ಇಬ್ಬರು ನಾಯಕರುಗಳು ಈಗ ಶ್ರಮ ವಹಿಸಿ ಕೆಲಸ ಮಾಡ್ತಿದ್ದಾರೆ. ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪಕ್ಷದ ತಳಮಟ್ಟದ ಕೇಡರ್ಗಳಿಗೆ ಬಲ ತುಂಬಿ ಅಲ್ಲಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಅಧ್ಯಕ್ಷರು, ಉಪಾಧ್ಯಕ್ಷರುಗಳನ್ನ ಅಂದ್ರೆ ಪಂಚಾಯತಿ ಲೆಕ್ಕದಲ್ಲಿ, ನಗರ ಮಟ್ಟದಲ್ಲಿ ಇಲ್ಲಿ ಅವರಿಗೆ ಅಧ್ಯಕ್ಷ ಜವಾಬ್ದಾರಿಗಳನ್ನ ಅಥವಾ ಅಧಿಕಾರದ ಹುದ್ದೆಯಲ್ಲಿ ಅವರನ್ನ ಕೂರಿಸಿಕೊಳ್ಳುವ ಮುಖಾಂತರ ಪಕ್ಷಕ್ಕೆ ತಳಮಟ್ಟದಲ್ಲಿ ಬೇಕಾಗಿರುವಂತಹ ಶಕ್ತಿಯನ್ನು ತುಂಬುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹಾಗೆ ತಮ್ಮ ವರ್ಚಸ್ಸನ್ನು ವೃದ್ಧಿಸಿಕೊಳ್ಳುವ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾರೆ. ಸೊ ಇನ್ನೊಂದು 3-4 ದಿನಗಳ ಕಾಲ ಇದೇ ರೀತಿ ಎಸ್ಐಆರ್ ಹೆಸರಿನಲ್ಲೇ ಸಭೆಗಳನ್ನ ಮಾಡಿಕೊಂಡು ಪಕ್ಷದ ಸಂಘಟನಾತ್ಮಕ ಬಲವನ್ನು ವೃದ್ಧಿಸುವ ಪ್ರಯತ್ನವನ್ನು ಇಬ್ಬರು ಮಾಡ್ತಿದ್ದಾರೆ. ಸೊ ಅಂತಿಮವಾಗಿ ಅಧಿವೇಶನದ ಹೊತ್ತಿಗೆ ಅಂದ್ರೆ ಈ ಮುಂಗಾರು ಅಧಿವೇಶನ ಆರಂಭವಾಗುವುದಕ್ಕಿಂತ ಮೊದಲು ಒಂದು ಹಂತದಲ್ಲಿ ರಾಜ್ಯ ಪ್ರವಾಸವನ್ನ ಮಾಡಿ ಮುಗಿಸಿ ಅಲ್ಲಿನ ಕುಂದುಕೊರತೆಗಳು, ಸರ್ಕಾರದ ಲೋಪದೋಷಗಳು, ಅಧಿಕಾರ ಕೇಂದ್ರೀಕರಣದಲ್ಲಿ ಆಗ್ತಿರೋ ವ್ಯತ್ಯಾಸ ಎಲ್ಲವನ್ನು ಕಲೆ ಹಾಕಿಕೊಂಡು ಬಂದು ಚುನಾವಣೆಗೆ ಬೇಕಾಗುವ ಸ್ಟ್ರಾಟಜಿಯನ್ನು ರೆಡಿ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಅಂತ ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.